ಎಲ್ಲರಿಗೂ ನಮಸ್ಕಾರ. ಈಗ ಕೃಷ್ಣ ಗಾಂಧಾರಿಗೆ ಹೇಳ್ತಾ ಇರ್ತಾನೆ. ಅವಳ ಚುಚ್ಚು ಮಾತುಗಳನ್ನು ಕೇಳಿ ಕೇಳಿ ಮೌನವಾಗಿದ್ದು, ಆ ನಂತರ ಗಾಂಧಾರಿಗೆ ಅವಳ ತಪ್ಪುಗಳನ್ನು ಒಂದೊಂದಾಗಿ ಮನನ ಮಾಡ್ತಾ ಹೋಗ್ತಾನೆ. ಆಮೇಲೆ ಆತ ಹೇಳ್ತಾನೆ, ತುಂಬಿದ ಸಭೆಯೊಳಗೆ ಕುಲವಧುವಿಗೆ ಯಾವ ರೀತಿ ಅಪಮಾನವನ್ನು ಮಾಡ್ತಾಯಿದ್ರು, ನೀನು ಸುಮ್ಮನಿದ್ದೆ. ನೀನು ಎನ್ನ ಗಂಡ ಹುಟ್ಟು ಕುರುಡ, ಅದು ಅವನ ಹಣೆ ಬರಹ. ಆದರೆ ನೀನು ಕಣ್ಣಿದ್ದವಳಾಗಿ ಅವನಿಗೆ ಕಣ್ಣಾಗಿ ಇರಬೇಕಾಗಿತ್ತು. ಅಂಥದ್ದು ನೀ ಏನು ಮಾಡಿದೆ ಅಂತಂದ್ರೆ, ಒಂದು ಹಠದಿಂದ ನೀನು ಬಟ್ಟೆಯನ್ನು ಕಟ್ಟಿಕೊಂಡು ಏನು ಸಾಧಿಸಿದೆ ನೀನು ಅಂತೇಳಿ ಕೇಳ್ತಾನೆ. ಇನ್ನು ಪಾಂಡವರ ಪಕ್ಷಪಾತಿ ಅಂತೆಯಲ್ಲ, ಕುಂತಿನೂ ಕೂಡ ಬೇಗನೆ ಗಂಡನನ್ನು ಕಳೆದುಕೊಂಡು 5 ಮಕ್ಕಳನ್ನು ಕರೆದುಕೊಂಡು ಅಂತಃಪುರಕ್ಕೆ ಬಂದಳು. ಅರಮನೆಗೆ ಬಂದಾಗ ಮೊದಲಿಂದು ಕೌರವರು ಪಾಂಡವರು ಇಷ್ಟೊಂದು ದ್ವೇಷ ಬೆಳೀತಾ ಇದ್ರೂ ನೀನ್ಯಾಕೆ ಸುಮ್ಮನಿದ್ದೆ? ಅವರು ಪಾಂಡವರನ್ನ ಕುಂತಿಯನ್ನು ಎಂದಾದರೂ ನೀವು ಪ್ರೀತಿಯಿಂದ ಕಂಡಿರೇನು? ಆಧಾರದಿಂದ ನೀವು ಅವ್ರನ್ನ ಕಂಡಿರೇನು? ಇಲ್ಲ. ಪಾಂಡವರೊಂದಿಗೆ ನೀವು ಯಾವಾಗಲೂ ನಿನ್ನ ಮಕ್ಕಳು ದ್ವೇಷವನ್ನು ಮಾಡ್ತಾ ಬಂದರು, ಅವ್ರಿಗೆ ನೀ ಎಂದೂ ಬುದ್ಧಿ ಹೇಳಲಿಲ್ಲ. ಆದರೆ ಕುಂತಿ ತನ್ನ ಮಕ್ಕಳನ್ನು ನ್ಯಾಯಯುತವಾದ ದಾರಿಯೊಳಗೆ, ಧರ್ಮದ ದಾರಿಯೊಳಗೆ ಅವಳು ನಡೆಸ್ತಾ ಬಂದಳು. ಅವರು ತಪ್ಪಿದಾಗ ಅವ್ರಿಗೆ ಬುದ್ಧಿಯನ್ನು ಹೇಳಿದ್ಲು, ಅವರು ತಿದ್ದುವುದಕ್ಕೆ ಪ್ರಯತ್ನ ಪಟ್ಟರು. ಆದರೆ ನೀ ಏನು ಮಾಡಿದೆ ಮಹಾರಾಣಿ ಅಂತ ಕೇಳ್ತಾನೆ. ಅಲ್ಲ, ನನ್ನನ್ನು ಹೇಳ್ತೀಯಲ್ಲ ನೀನು ಪಾಂಡವರ ಪಕ್ಷಪಾತಿ ಅಂತ ಹೇಳಿ, ನಿನ್ನ ಮಕ್ಕಳನ್ನು ತಡಿಲಿಲ್ಲ ಅಂತ ಹೇಳ್ತೀಯಲ್ಲ, ಅಪವಾದವನ್ನು ಹೊರಿಸ್ತೀಯಲ್ಲ. ಸಂಧಾನಕ್ಕಾಗಿ ನಾನು ರಾಜ್ಯಸಭೆಗೆ ಬಂದಿದ್ನೋ ಇಲ್ಲೋ, ಆವಾಗೆಲ್ಲ ಸಂಧಾನ ಮಾಡಿಕೊಳ್ರಿ ಅಂತ ನಿನ್ನ ದುಷ್ಟ ಮಕ್ಕಳು ಏನು ಮಾಡಿದರು? ನನ್ನನ್ನೇ ಬಂಧಿಸೋದಕ್ಕೆ ಬಂದ ನಿನ್ನ ಮಗ ದುರ್ಯೋಧನ. ಆವಾಗಲೂ ಕೂಡ ನೀವು ಮಹಾರಾಜ ಮಹಾರಾಣಿ ಅವನು ತಡೆಯೋದಕ್ಕಾಗಲಿ ಅಥವಾ ಅವನು ಶಿಕ್ಷಿಸುವುದಕ್ಕಾಗಲಿ ನೀವು ಪ್ರಯತ್ನ ಮಾಡಲೇ ಇಲ್ಲ. ಅಲ್ಲ, ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ನಾನು ಅಕ್ಷಯ ಸೀರೆಯನ್ನು ದಯಪಾಲಿಸಿದವನು ನಾನು. ಅಂಥದ್ದು ನನ್ನನ್ನೇ ಕಟ್ಟಿ ಹಾಕಲು ಬಂದಂಥ ನಿನ್ನ ಮಕ್ಕಳನ್ನು ಕೊಲ್ಲುವುದು ನನಗೆ ಎಷ್ಟರ ಮಟ್ಟಿಗೆ ನನಗೆ ಅಸಾಧ್ಯವಾಗಿತ್ತು. ನನ್ನೇ ಒಂದೇ ಒಂದು ಸುದರ್ಶನ ಚಕ್ರದಿಂದ ಅವರೆಲ್ಲರ ತಲೆಗಳನ್ನು ನಾನು ತೆಗಿಬಹುದಾಗಿತ್ತು. ಆದರೆ ನಾನು ಹಾಗೆ ಮಾಡಲಿಲ್ಲ ಗಾಂಧಾರಿ. ನಾನು ಅವ್ರಿಗೆ ಮತ್ತೆ ಮತ್ತೆ ಅವಕಾಶಗಳನ್ನು ಕೊಡ್ತಾ ಬಂದೆ, ಅವರ ತಪ್ಪುಗಳನ್ನು ತಿದ್ದಿಕೊಳ್ಳಲಿ ಅಂತಂದು ಹೇಳಿ ಬಂದೆ. ಯಾರ ಮಾತನ್ನಾದರೂ ಅವ್ರು ಕೇಳಿದ್ರ? ನಿನ್ನ ಮಾತನ್ನು ಕೇಳುತ್ತಿರಲಿಲ್ಲ. ಎಷ್ಟೋ ಗುರು ಹಿರಿಯರು, ಭೀಷ್ಮ, ದ್ರೋಣ, ಕೃಪಾಚಾರ್ಯ ಎಲ್ಲರೂ ಹೇಳಿದರೂ ಕೂಡ ಅವರನ್ನೇ ಕಡೆಗಣಿಸ್ತಾ ಬಂದರು. ಹೇಳು ಗಾಂಧಾರಿ ಮಹಾರಾಣಿ, ಸಾಮ್ರಾಜ್ಞಿ ನೀನು. ನಿನ್ನ ಅಧಿಕಾರವನ್ನು ಎಂದಾದರೂ ಈ ದುಷ್ಟತನಕ್ಕಾಗಿ, ನಿಗ್ರಹಕ್ಕಾಗಿ ಬಳಸಿದೆಯಾ ನೀನು? ಸಂಪೂರ್ಣವಾಗಿ ಎಲ್ಲ ಹೊಣೆಯನ್ನು ನನ್ನ ತಲೆಯ ಮೇಲೆ ಹೊರಿಸ್ತಾ ಇದ್ದಿಲ್ಲ. ಇದು ಯಾವ ನ್ಯಾಯ ಅಂತ ಹೇಳ್ತಾನೆ. ಆಮೇಲೆ ಒಂದು ಕ್ಷಣ ಮೌನವಾಗಿರ್ತಾನೆ. ಆನಂತರ ಮತ್ತೆ ಮಾತಾಡೋದು ಪ್ರಾರಂಭ ಮಾಡ್ತಾನೆ. ಏನಂದೆ ನೀನು? ನನಗೆ ಶಾಪವನ್ನು ಕೊಟ್ಟೆ. ನನ್ನ ಯಾದವ ಕುಲ ನಾಶ ಆಗಲಿ ಅಂತಂದು ಹೇಳಿ ನೀನು ಹೇಳಿದೆ. ನೀನು ಕೊಟ್ಟಂಥ ಶಾಪ ನಮ್ಮ ವಂಶದವರಿಗೆ ಅದು ವರ ಆಯಿತು, ನಿನಗದು ಗೊತ್ತೇನು ಅಂತ ಕೇಳ್ತಾನೆ. ಇನ್ನು ವೃಷ್ಣಿ ಕುಲದವರು ದೇವ ಗಂಧರ್ವ ದಾನವ ಯಾರಿಂದಲೂ ನಾಶವಾಗದಂಥ ಒಂದು ವರವನ್ನು ಪಡೆದು ಬಂದವರವರು. ಅವರ ನಾಶ ಕೇವಲ ನನ್ನಿಂದ ಮಾತ್ರ ಸಾಧ್ಯ ಇತ್ತು. ಅದು ಪ್ರಕೃತಿಗೆ ವಿರುದ್ಧವಾದದ್ದು. ಯಾವುದು ಹುಟ್ಟುತ್ತೈತೋ ಅದು ಸಾಯಲೇಬೇಕು, ನಾಶ ಆಗಲೇಬೇಕು. ಇವರ ನಾಶ ಹೆಂಗೆ ಅಂತಂದು ಹೇಳಿ ನಾ ಯಾವಾಗಲೂ ಚಿಂತೆ ಮಾಡ್ತಿದ್ದೆ. ನನ್ನ ಕೆಲಸವನ್ನು ನೀ ಹಗುರ ಮಾಡಿಬಿಟ್ಟೆ ನೀನು. ಇನ್ನು ನನಗೆ ನನ್ನ ಒಂದು ಈ ಧರ್ಮದ ಸ್ಥಾಪನೆಯ ಒಂದು ಕನಸು ಇತ್ತು, ಧರ್ಮ ಸ್ಥಾಪನೆಯನ್ನು ಮಾಡಬೇಕು ಅಂತಂದು ಹೇಳಿ. ಆಯಿತು, ನನ್ನ ಕೆಲಸ ಆಯಿತು. ಆದರೆ ನಿನ್ನಿಂದ ನಾನು ಇಂಥ ಅಪವಾದವನ್ನು ನಾನು ಹೊರಬೇಕಾಯಿತು ಗಾಂಧಾರಿ. ನಿನ್ನನ್ನು ನೀನು ಒಮ್ಮೆ ಅವಲೋಕನವನ್ನು ಮಾಡಿಕೊಂಡು ನೋಡು. ನಾನು ಹೇಳಿದಂಥ ಮಾತುಗಳನ್ನು ನೀ ಸ್ಮರಣೆಗೆ ತಗೊಂಡು ಬಾ. ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ವಿವೇಕಹೀನಳಂತೆ ನೀನು ಮಾತಾಡ್ತಾ ಇದ್ದೀಯಲ್ಲ, ಎಲ್ಲವೊಮ್ಮೆ ಆತ್ಮಾವಲೋಕನವನ್ನು ನೀನು ಮಾಡಿಕೊ. ನೀನು ಮಾಡಿದ್ದು ಎಂಥ ಘೋರ
ಅಪರಾಧ ಅಂತ ಹೇಳಿ ನಿನಗೆ ಗುರ್ತಾಗಲಿ. ಆ ಕುರುವಂಶದ ನಾಶಕ್ಕೆ ಅಥವಾ ಕುರುಕ್ಷೇತ್ರ ಯುದ್ಧಕ್ಕೆ ನಾನು ಕಾರಣ ಅಂತೆಯಲ್ಲ, ಪರೋಕ್ಷವಾಗಿ ನೀವೇ ಕಾರಣ ಅಂತ ಹೇಳ್ತಾನೆ. ನಿಮ್ಮ ಅತಿಯಾದಂಥ ದಂಪತಿಗಳ ಅತಿಯಾದಂಥ ಸ್ವಾರ್ಥತನದಿಂದ, ದ್ವೇಷದಿಂದ ಎಲ್ಲ ಸಂಪತ್ತು, ಎಲ್ಲ ಅಧಿಕಾರ ನನ್ನ ಮಕ್ಕಳಿಗೆ ಅಷ್ಟೇ ಸಿಗಲಿ ಅನ್ನುವಂಥ ದೃಷ್ಟಿಯಿಂದ ಪ್ರತಿ ಕ್ಷಣವೂ ನೀವು ಪಾಂಡವರನ್ನು ಅವಮಾನಿಸ್ತಾ ಬಂದ್ರಿ, ಅವ್ರನ್ನ ಕಡೆಗಣಿಸ್ತಾ ಬಂದ್ರಿ. ಪ್ರತಿ ಕ್ಷಣ ಅವರು ನಾಶವಾಗಲಿ, ಅವರು ಸಾಯಲಿ ಅಂತಂದು ಹೇಳಿ ನೀವು ಏನಂತ ಮನಸ್ಸಿನಲ್ಲಿಯೇ ನೀವು ಶಾಪವನ್ನು ಹಾಕ್ತಾ ಇದ್ರಿ. ನನಗೆ ನೀನು ಈ ಒಂದು ಶಾಪವನ್ನು ಕೊಡ್ತಾ ಇದ್ದೀಯಲ್ಲ ಗಾಂಧಾರಿ, ನಿನ್ನ ತಪ್ಪುಗಳು ಏನು ಅನ್ನೋದನ್ನು ನೀನೇ ನೋಡು. ಸಾಧ್ಯ ಆದ್ರೆ ನೀನೇ ಒಮ್ಮೆ ಆತ್ಮಾವಲೋಕನವನ್ನು ನೀವು ಮಾಡು ಅಂತಂದು ಹೇಳಿ ಕೃಷ್ಣ ಹೇಳ್ತಾನೆ. ಆ ಗಾಂಧಾರಿಯ ಕಣ್ಣಿಂದ ಜೋರಾಗಿ ನೀರು ಹರಿತಾ ಇರ್ತದೆ. ಇನ್ನು ಯದುಕುಲದ ನಾಶ ಯಾವ ರೀತಿ ಆಗ್ತೈತೆ ಅನ್ನೋದನ್ನು ಮುಂದಿನ ಕಥೆಯೊಳಗೆ